ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಪಿತಾ ಕ್ರಿಯೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋನ ಎಂಟು ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವಾಗ ನೋಡಿ, ನೈಟಿ ಸ್ಟಿಚಿಂಗ್ ಹೇಗೆ ಮಾಡೋದು, ನಾವು ನೈಟಿ ಫಿಟ್ಟಿಂಗ್ ಹೇಗೆ ಮಾಡೋದು, ಮತ್ತು ಆರ್ಮೋಲ್ ಇರುತ್ತಲ್ಲ ತುಂಬ ಉದ್ದ ಇರುತ್ತೆ, ಸ್ಲೀವ್ಸ್ಗಳು ಲೂಸ್ ಆಗಿರುತ್ತೆ, ಅದಕ್ಕೆ ಬಾಡಿ ಫಿಟ್ಟಿಂಗು ನೈಟಿ ಹೇಗೆ ಸ್ಟಿಚ್ ಮಾಡುವಂಥ ಮೆಜರ್ಮೆಂಟನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೈಟಿನ ಹೇಗೆ ಕಟಿಂಗ್ ಮಾಡೋದು ಅಂತ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಟೇಪನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನಾನು ನೈಟಿನ ನೋಡಿ ಈ ಥರ ಹಾಕ್ಕೊಂಡು ಅಂದರೆ ಕರೆಕ್ಟಾಗಿ 6 ಇಂಚು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೀವು ಸ್ವಲ್ಪ ತುಂಬ ಸಣ್ಣ ಇರೋರಿಗೆ 5 ಇಂಚ ಮಾರ್ಕನ್ನು ಮಾಡಿಬಿಟ್ಟು ಕಟಿಂಗ್ನ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಂತ ಕೊಡ್ಬೋದು. ನಾನಿಲ್ಲಿ 6 ಇಂಚನ್ನು ತಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನದೇ ನೈಟಿ ಸ್ನೇಹಿತರೆ. ಕಸ್ಟಮರ್ದು ನಾವು ಇದೇ ಥರ ಸ್ಟಿಚಿಂಗ್ನ ಮಾಡಿಕೊಡೋದು. ಹಾಗಾಗಿಬಿಟ್ಟು ನಾವು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಸ್ಲೀವ್ಸ್ ಇದೆಯಲ್ಲ, 2 ನೈಟಿಯ ಸ್ಲೀವ್ಸನ್ನು ಬಿಚ್ಕೋಬೇಕು. ಅಂದರೆ ಹೊಲಿಗೆ ಸ್ಟಿಚ್ ಮಾಡಿರ್ತಾರಲ್ಲ ಆ ಸ್ಟಿಚ್ಚನ್ನು ಬಿಚ್ಬಿಟ್ಟು ಸೈಡಲ್ಲಿ ಓಪನ್ ಮಾಡಬೇಕು. ಇದೇ ಥರ ಸೈಡಲ್ಲಿ ನಾವು ಸ್ಲೀವ್ಸು ಅಟ್ಯಾಚ್ ಮಾಡಿರೋ ತೆಗೆದುಬಿಟ್ಟು ನಾವು ಮತ್ತೆ ರಿಟರ್ನ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಇವಾಗ ಸ್ಲೀವ್ಸನ್ನು ಬಿಚ್ಕೊತೀನಿ ಸ್ನೇಹಿತರೆ. ಫುಲ್ ಹೊಲಿಗೆ ಹಾಕಿದ್ದಾರೆ, ಒಂದೊಂದು ಸ್ಟಿಚ್ಚು ಮತ್ತು ಹಾಕಿದ್ದಾರಲ್ಲ ಓರ್ಲಾಕೆಲ್ಲ ಮಾಡಿದ್ದು ಸೀಸರಿಂದ ಕಟ್ ಮಾಡಿಕೊಂಡು, ಮತ್ತು ನಾನಿಲ್ಲಿ ಸೂಜಿನೋ ಪಿನ್ ಬಳಸಿಬಿಟ್ಟು ನಿಧಾನಕ್ಕೆ ಸ್ಟಿಚ್ಚನ್ನು ಬಿಚ್ಕೋಬೋದು. ನಾನು ಅದೇ ಸ್ಲೀವ್ಸ್ನ ನಿಧಾನಕ್ಕೆ ಬಿಚ್ಕೊತಾ ಇದ್ದೀನಿ. ಒಂದೊಂದು ಹೊಲಿಗೆ ಹಾಕಿದ್ದಾರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಬಿಚ್ಚಿಬಿಟ್ಟು ಮತ್ತೆ ನಾನು ಹೇಗೆ ಅಟ್ಯಾಚ್ ಮಾಡೋದಂತ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು 2 ನೈಟಿ ಇದೆ, 2 ನೈಟಿ ಸ್ಟಿಚ್ ಮಾಡೋದ್ಬಿಟ್ಟು ನನಗೆ ಆ್ಯಕ್ಚುಲಿ ನೋಡಿದ್ರೆ ಸ್ಟಿಚ್ ಮಾಡೋಕ್ಕೆ ನನಗೆ ಸ್ಟ್ಯಾಂಡ್ ಇಲ್ಲ ಸ್ನೇಹಿತರೆ. ನಾನು ಸ್ವಲ್ಪ ತೋರಿಸ್ತೀನಿ ವಿಡಿಯೋದಲ್ಲಿ. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಹೊಲಿಗೆನ ಬಿಚ್ಕೊತಾ ಇದ್ದೀನಿ. ಸ್ಲೀವ್ಸು ಸ್ವಲ್ಪ ನಿಧಾನಕ್ಕೆ ಬಿಚ್ಕೋಬೇಕು, ಏಕೆಂದರೆ ನಾವು ಹಿಂಗೆ ಹೇಳಿದ್ರೆ ಬರಲ್ಲ ನೋಡಿ. ನಾನು ಬರುತ್ತೆ ಅನ್ನೋದು ಹೇಳಿದೆ, ಹರಿಯೋದು ಸ್ವಲ್ಪ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದು ಜೂಟ್ ಕಾಟನ್ ನೈಟಿ ಆಗಿದ್ದರಿಂದ ಬೇಗ ಹರಿದೋಗುತ್ತೆ. ಅದಕ್ಕೋಸ್ಕರ ನೋಡಿ ಸ್ಲೀವ್ಸನ್ನು ನಾನು ಬಿಚ್ಚಿಬಿಟ್ಟು ಸಪ್ರೇಟಾಗಿ ಮಾಡಿದ್ದೀನಿ. ಇದು ಸ್ಲೀವ್ಸು ಇನ್ನೊಂದು ಬಿಚ್ಚಿಬಿಟ್ಟು ಸಪ್ರೇಟಾಗಿ ಮಾಡ್ತೀನಿ. 2 ಸ್ಲೀವ್ಸು ಬಿಚ್ಚಿದ ಮೇಲೆ ನಾನು ಸ್ಲೀವ್ಸು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಟಿಂಗ್ನ ಬೇಕಂದರೆ ಮಾಡ್ಕೋಬೋದು ಸ್ನೇಹಿತರೆ. ಬೇಡ ನಮಗೆ ಸ್ವಲ್ಪ ಉದ್ದನೇ ಇರಲಿ ಅಂದರೆ ಸ್ಟಿಚ್ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿ 6 ಇಂಚನ್ನು ಕಟ್ ಮಾಡಿದ್ದೀನಲ್ವ. ನಿಮ್ಮ ಸಣ್ಣ ಇರೋರು 5 ಇಂಚನ್ನು ಕಟ್ ಮಾಡ್ಕೊಳ್ಳಿ, 5 ಇಂಚು. ಅಂದರೆ ತುಂಬ ಡೊಗ್ಲಾಗಿದ್ದರೆ ನೈಟಿ ಒಂಥರ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಲ್ಲ. ಹಾಗಾಗಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಈ ನೈಟಿನೂ ಕಟಿಂಗ್ ಮಾಡ್ತೀನಿ. ಈ ನೈಟಿಂಗೆ ನೋಡಿ ಇದೇ ಥರ ನಾನು 6 ಇಂಚು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಕರೆಕ್ಟಾಗಿ 6 ಇಂಚು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 6 ಇಂಚು ಮಾರ್ಕನ್ನು ಮಾಡಿಬಿಟ್ಟು ಸ್ವಲ್ಪ ಕ್ರಾಸಾಗಿ ಗೆರೆ ಹಿಡ್ಕೊತೀನಿ. ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಕಾಣಿಸ್ಲಿಲ್ಲ ಸ್ನೇಹಿತರೆ, ಸಾರಿ. ಮತ್ತು ಆ ಕಡೆ ರಿಟರ್ನ್ ತೊಗೊಂಡು ತೋರಿಸ್ತೀನಿ. ನೋಡಿ ನೋಡಿ ಈ ಥರ 6 ಇಂಚನ್ನು ತಗೋಬಿಟ್ಟು ಈ ಥರ ಒಂದು ಕ್ರಾಸಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಕ್ರಾಸಲ್ಲಿ ಮಾರ್ಕ್ ಮಾಡಿದ್ಮೇಲೆ 2 ಸೈಡಲ್ಲಿ, ಒಂದೇ ಸೈಡಲ್ಲಿ ತೆಗಿಯಂಗಿಲ್ಲ ಸ್ನೇಹಿತರೆ, 2 ಸೈಡಲ್ಲಿ ಈ ಥರ ನೋಡಿ ಫುಲ್ಲು 6 ಇಂಚನ್ನು ತೊಗೊಂಡ್ಬಿಟ್ಟು ಸೇಮ್ ಮೆಜರ್ಮೆಂಟು, 2 ನೈಟಿನ ಸೇಮ್ ಮೆಜರ್ಮೆಂಟು. ನಾವು ಸ್ಟಾರ್ಟಿಂಗ್ ಯಾವ ನೈಟಿಗೆ ಎಷ್ಟು ಮೆಜರ್ಮೆಂಟ್ನ ತೊಗೊತೀವಿ ಅದೇ ಮೆಜರ್ಮೆಂಟಲ್ಲಿ ನೈಟಿನ ನಾವು ಆರ್ಮೋಲ್ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಅರ್ಧ ಇಂಚಿತ್ತು ನೋಡಿ, ಸ್ವಲ್ಪ ಕ್ರಾಸಲ್ಲಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಅಷ್ಟೇ 2 ಸೈಡಲ್ಲಿ ಸ್ವಲ್ಪ ಕ್ರಾಸಲ್ಲಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಕಟಿಂಗ್ ಮಾಡಿರುವಂಥ ಜಾಗದಲ್ಲಿ ನಾನು ಇಲ್ಲಿ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಅಂದರೆ ನಾನು ಆಲ್ಮೋಸ್ಟ್ ಸ್ಲೀವ್ಸ್ ಇದ್ದಿದೆ, ನಾನು ಎಲ್ಲ ಹೊಲಿಗೆನ ಬಿಚ್ಚಿ ಸಪ್ರೇಟಾಗಿ ಮಾಡಿಬಿಟ್ಟಿದ್ದೀನಿ. ಸ್ಲೀವ್ಸನ್ನು ನೋಡಿ ಈ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಬೇಕಂದ್ರೆ ಮಿಷನ್ ಬೇಕೇ ಬೇಕು ಅಲ್ವಾ. ಅದಕ್ಕೆ ಇವಾಗ ನೋಡಿ ಮಿಷನ್ ಮೇಲೆ ಸ್ಲೀವ್ಸು ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಉದ್ದ ನೋಡಿ ಸ್ನೇಹಿತರೆ, ಉದ್ದ ಎಷ್ಟು ಬೇಕಂದರೆ ನೋಡಿ, ಇದು ನೈಟಿ ತುಂಬ ಉದ್ದ ಇದೆ, ನನಗೆ ಉದ್ದ ಜಾಸ್ತಿ ಇದೆ. ಹಾಗಾಗಿಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಇದು ಕರೆಕ್ಟಾಗಿ ಫಸ್ಟ್ ಎಲ್ಲೋ ಮಾರ್ಕ್ ಮಾಡಿದ್ದೀನಲ್ಲ ಅಷ್ಟು ಉದ್ದ ಸಾಕು ನನಗೆ.
ಅದಕ್ಕೆ ನಾನು ಇನ್ನೂ ಕೆಳಗಡೆ 3 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಏಕೆಂದರೆ ಅದು ಫೋಲ್ಡ್ ಮಾಡೋಕ್ಕೆ ಬೇಕಂತ ಕಟಿಂಗ್ ಮಾಡಿಬಿಟ್ಟು ಫೋಲ್ಡನ್ನು ಮಾಡ್ಕೊತೀನಿ ಸ್ನೇಹಿತರೆ. ಮತ್ತು ಇವಾಗ ನೋಡ್ತಾ ಇರ್ಬೋದು, ನಾನು ಇವಾಗ ಸ್ಲೀವ್ಸು ಅಟ್ಯಾಚ್ ಮಾಡ್ಕೊತಾ ಇರೋದು. ಆ್ಯಕ್ಚುಲಿ ಸ್ಟ್ಯಾಂಡ್ ಇಲ್ಲ ಸ್ನೇಹಿತರೆ, ನನಗೆ ಮೊಬೈಲು ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಂದ್ರೆ ಹೇಗೆ ಸ್ಟಿಚ್ ಮಾಡೋದಂತ ಅಂದರೆ ಕರೆಕ್ಟಾಗಿ ಎರಡು ಸ್ಲೀವ್ಸ್ನ ಸಮವಾಗಿ ನೋಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಸ್ಟಿಚ್ಚನ್ನು ಅಂದರೆ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಆ ಕಟಿಂಗ್ ಮಾಡಿರೋಂಥ ಸ್ಲೀವ್ಸ್ನ ಇವಾಗ ನೋಡಿ ನಾನು 5 ಇಂಚನ ಸ್ಲೀವ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಬೇಕಂದರೆ ಇನ್ನೂ ಕಟ್ಟಿಂಗ್ನ ಮಾಡ್ಕೋಬೋದು. ಸ್ವಲ್ಪ ಉದ್ದ ಬೇಕಂದರೆ ಇರಲಿ, ನನಗೆ ತುಂಬ ಉದ್ದ ಆಗುತ್ತೆ. ಹಾಗಾಗಿಬಿಟ್ಟು ನಾನು ಇದೇ ಥರ ನೈಟಿನ ಕಟಿಂಗ್ನ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಇವಾಗ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಮಿಷಿನ್ ಮೇಲೆ ನಾನು 2 ಹೊಲಿಗೆ ಹಾಕಿಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊತೀನಿ. ಇವಾಗ ನೋಡಿ ಇದೇ ಥರ ನಾವು ಯಾವಾಗಲೂ ಸ್ಟಿಚ್ ಮಾಡಿದರೆ ನಾವು ಬ್ಲೌಸ್ ಆಗಿರಲಿ ನೈಟಿ ಆಗಿರಲಿ ನಾವು ಮಧ್ಯದಲ್ಲಿಂದ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಫಸ್ಟು ನೋಡಿ ಇಲ್ಲಿ ಸ್ಟಾರ್ಟಿಂಗು ಮಧ್ಯದಲ್ಲಿ ಇದೆಲ್ಲ ನೋಡಿ ಫುಲ್ಲು ಒಂದೊಂದು ಸ್ಟಿಚ್ ಎಲ್ಲ ಕೊಟ್ಟಿರ್ತಾರಲ್ಲ, ಒಂದೊಂದು ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಒಂಥರ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡೆ ಸ್ಲೀವ್ಸ್ನ ಸ್ನೇಹಿತರೆ. ಮತ್ತು ನೋಡಿದ್ರೆ ಇದು ಸೈಡಲ್ಲಿ ಸ್ಟಿಚ್ ಒಂದೊಂದು ಹಾಕಬೇಕು. ಹಾಕಿಲ್ಲ ನಾವು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿಲ್ಲ. ಅಟ್ಯಾಚ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಸ್ವಲ್ಪ ದೂರ ಹಾಕ್ಕೊಂಡಿದ್ದೆ ಹೊಲಿಗೆನ ಬಿಚ್ಚು. ಮತ್ತು ಸೈಡಲ್ಲಿ ಆರ್ಮೋಲ್ ಇರುತ್ತಲ್ಲ ಅಲ್ಲೆಲ್ಲ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಎರಡೂ ಸೈಡಲ್ಲಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಮೊಬೈಲು ಹಿಡಿಯೋರು ಯಾರೂ ಇಲ್ಲ, ಮಕ್ಕಳು ಸ್ಕೂಲ್ ಹೋಗಿದ್ದಾರೆ. ಮತ್ತು ಸ್ಟ್ಯಾಂಡು ಇಲ್ಲ ಸ್ನೇಹಿತರೆ. ನಾನು ಈ ಥರ ಕಟಿಂಗ್ ಮಾಡಿದರೆ ಸ್ಟಿಚಿಂಗ್ ಬಂದರೆ ಈ ಥರ ಕಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಬೋದಂತ ನಾನು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ ಮಾಡಿದ್ರೆ ನಮಗೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಬಿಚ್ಚು ಚಾನ್ಸಸ್ ಇರೋಲ್ಲ. ಹಾಗಾಗಿಬಿಟ್ಟು ನಾನು ಸ್ಲೀವ್ಸ್ ಆವಾಗಲೇ ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡೋಣ ಅಂತ. ಮತ್ತೆ ಹೊಲಿಗೆನ ಬಿಚ್ಕೊಂಡೆ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಇದು ಥರ ಸೇಮ್ ಇದೆ ಅಲ್ವಾ, 2 ಸ್ಲೀವ್ಸ್ ಇದೆ. 2 ಸ್ಲೀವ್ಸ್ನ ನಾನು ಇವಾಗ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ನೀವು ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹೇಗೆ ಬರುತ್ತೆ ನೈಟಿ ಸ್ಟಿಚ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸಿಂಪಲ್ಲಾಗಿ ತುಂಬ ಲೂಸ್ ಆದರೆ ನೈಟಿನ ನಾವು ಈ ಥರ ಫಿಟ್ಟಿಂಗ್ನ ಮಾಡ್ಕೋಬೋದಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ಶೇರ್ ಮಾಡಿದ್ದೀನಿ. 2 ನೈಟಿ ನೋಡಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಬಾಡಿ ಫಿಟ್ಟಿಂಗ್ ಮಾಡಿ ಕೆಳಗಡೆ ಉದ್ದ ಇದ್ದಿದ್ದು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೈಟಿ ಸ್ಟಿಚ್ಚಿಂಗು ಹೀಗೆ ಮಾಡುವಂಥ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಈಸಿಯಾದ ಮೆಥಡಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಕಸ್ಟಮರ್ಸ್ ನೈಟಿ ಹೀಗೆ ಬಂದರೆ ಸ್ಟಿಚ್ಚನ್ನು ಮಾಡಿಕೊಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.